ಎಲ್ಲ ನಮ್ಮ ರೈತ ಬಾಂಧವರೇ, ಇಲ್ಲಿ ಸೇರಿರೋ ಗಣ್ಯರೇ, ಒಂದೇ ಒಂದು ಮಾತು ನಾನು ಹೇಳಿ ಬೇಗ ಮುಗಿಸ್ತೀನಿ. ಯಾಕಂತಂದರೆ ಭೂಮಿ ಏನೇನಾದರೂ ನಾವು ಭೂಮಿಯಿಂದ ಫಸಲು ಜಾಸ್ತಿ ಮಾಡ್ಕೋಬೋದೇ ಹೊರತು ಭೂಮಿನ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಭೂಮಿ ಎಷ್ಟಿದೆಯೋ ಅದು ನಮ್ಮ ಭೂಗ್ರಹ ದೊಡ್ಡದಾಗಲ್ಲ. ಅದರಿಂದ ನಾನು ಇವತ್ತು 1 ಲಕ್ಷ 2 ಕೋಟಿ 3 ಕೋಟಿ ಅಂತ ಅಂದ್ಬಿಟ್ಟು ಭೂಮಿನ ಮಾರ್ಕೋಬೇಡಿ. ಇನ್ನೊಂದು 10 ವರ್ಷ ಆದರೆ ಇದು 10 ಕೋಟಿ ಆಗ್ಬೋದು, ಇನ್ನೂ ಎಷ್ಟಾದರೂ ಆಗ್ಬೋದು. ಆಮೇಲೆ ನಮ್ಮ ಸಂಸ್ಕೃತಿ ಉಳಿಬೇಕಂತಂದರೆ ನಾವು ನಮ್ಮ ಭೂಮಿನ ಉಳಿಸ್ಕೋಬೇಕು. ಇನ್ನೊಂದು ಸಂಸ್ಕೃತಿ ಅಂತಂದರೆ ಬರೀ ಸಂಸ್ಕೃತಿ ಒಂದಲ್ಲ. ಇವಾಗ ನಾವು ಇಲ್ಲಿ ಏನೋ ಒಂದು ಫಸಲಾಗಲಿ, ಒಂದು ಪೈರು ಯಾವುದು ಬೆಳಿತೀವೋ ಅದೇ ಪೈರು ಬೇರೆ ಕಡೆ ಹೋದರೆ ಬೆಳೆಯೋದಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಅಡಿಕೆ ಬೆಳಿತೀವಿ, ಆಮೇಲೆ ತೋಟ ಬೆಳೆಗಳನ್ನು ಬೆಳಿತೀವಿ, ತರಕಾರಿ ಬೆಳಿತೀವಿ. ಅದೇ ನೀವು ಬಳ್ಳಾರಿ ಕಡೆ ಹೋದರೆ ಈ ತೋಟದ ಬೆಳೆಗಳು ಸಿಗಲ್ಲ, ಈ ವಾತಾವರಣ ಸಿಗಲ್ಲ. ಅದರಿಂದ ನಾನು ಹೇಳೋದೇನಂತಂದರೆ ಭೂಮಿನ ಮಾತ್ರ ಯಾವ ಕಾರಣಕ್ಕೂ ಕೊಡಬೇಡಿ. ಇವತ್ತು ಭೂಮಿ ಸುಮ್ಮನೆ ಅವ್ರಿಗೂ ಇವ್ರಿಗೂ ಪಾಲಾಗೋದು ಬೇಡ. ಇವಾಗ ಭೂಮಿ ಮಾತ್ರ ಬೆಳೆಯಲ್ಲ, ನಾವು ಏನಾದ್ರೂ ಬೆಳೆಸ್ಕೋಬೋದೇ ಹೊರತು ದುಡ್ಡು ಬಂದ ತಕ್ಷಣ. ಆಮೇಲೆ ಇವಾಗ ಈ 5 ಗ್ರಾಮಗಳಲ್ಲಿ ಬಿ ಡಿ ಅವರೇ ಕೊಯ್ಲು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಶಿವಕುಮಾರ್ ಅವ್ರು ಬರಲಿ, ಇನ್ನೊಬ್ಬರು ಬರಲಿ, ಅವ್ರು 40-60ರಲ್ಲಿ ಅಲ್ಲ 50-50ರಲ್ಲಿ ಕೊಟ್ಟರು ಬೇಡ. ಯಾಕಂತಂದರೆ ಅವರು ಇವಾಗ ಅವಳಹಳ್ಳಿ ಹತ್ರ ನೋಡ್ತಾ ಇದ್ವಿ, ಒಂದು ಬಿ ಡಿ ಎ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ವರ್ಷ ಆಯಿತು? ಅದು ಆ ಬಿ ಡಿ ಎ ಡೆವಲಪ್ ಆಗಿ 4-5 ವರ್ಷ ನಾವು ಎಲ್ಲಿಗೆ ಹೋಗಬೇಕು? ಇರೋ ರೈತರು, ಈ ಹೆಣ್ಮಕ್ಳೆಲ್ಲ ಎಲ್ಲಿ ಹೋಗಬೇಕು? ಮನೆ ಎಲ್ಲಿ, ಮಠ ಎಲ್ಲಿ? ಆಮೇಲೆ ನಮ್ಮ ಮನೆ ಮುಂದೆನೇ ಜಾಗ ಇರುತ್ತೆ, ಅಲ್ಲಿನೂ ಅವರು ಬಿ ಡಿ ಎ ಸೈಟ್ಗಳು ಡೆವಲಪ್ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ನಾವು 40% 60% ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದು 40% 60% ಎಲ್ಲೋ ಹಿಂದ್ಗಡೆ ಕೊಡ್ತಾರೆ, ಮೇನ್ ರೋಡ್ಗೆಲ್ಲ ಅವರು ಬಿಡಿಸ್ಕೊಳ್ತಾರೆ. ಆಮೇಲೆ ಇದೊಂದೇ ಅಲ್ಲ, ಇನ್ನು ಮುಂದಕ್ಕೆ ಕ್ವಿನ್ ಸಿಟಿ ಅಂತ ಒಂದು ಬರ್ತಾ ಇದೆ. ಅದು ನಮ್ಮ ಎಂ.ಬಿ. ಪಾಟೀಲ್ ಅವರ ಇದು. ಆ ಕ್ವಿನ್ ಸಿಟಿ ಅಂತಂದರೆ ನಾನು ಟ್ವಿನ್ ಅಂತ ಅಂದ್ಕೊಂಡಿದ್ದೆ. ಅದು ಟ್ವಿನ್ ಅಲ್ಲ, ಕ್ವಿನ್ ಅಂದರೆ ನಾಲೆಡ್ಜ್ ಅಂತೆ. ಒಂದು ನಾಲೆಡ್ಜ್ ಹಬ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಏನಂತಂದರೆ ಸ್ಕೂಲ್ಗಳು, ಯೂನಿವರ್ಸಿಟಿಗಳು ಎಲ್ಲ ತರ್ತೀವಿ ಅಂತ ಹೇಳ್ತಾರೆ. ಆ ಸ್ಕೂಲ್ಗಳು ಯೂನಿವರ್ಸಿಟಿಗಳು ತರೋ ಬದಲು ಇವಾಗಿರೋ ಸರ್ಕಾರಿ ಕಾಲೇಜ್ಗಳನ್ನು, ಇವಾಗಿರೋ ಯೂನಿವರ್ಸಿಟಿಗಳನ್ನು ಇಂಪ್ರೂವ್ ಮಾಡಿದ್ರೆ ಬೇಡ ಅನ್ನತ್ತ. ಮತ್ತೆ ಜಾಗ ಯಾಕೆ ಹೋಗಬೇಕು? ಆಮೇಲೆ W ಅಂದರೆ ವೆಲ್ಫೇರ್ ಅಂತೆ. ಯಾವ ವೆಲ್ಫೇರ್ ಅಂತಂದರೆ ವೆಲ್ ಬೀಯಿಂಗ್ ಅಂತ. ವೆಲ್ ಬೀಯಿಂಗ್ ಅಂತಂದರೆ ಆ ವೆಲ್ ಬೀಯಿಂಗ್ ಅಂದರೆ ಇಲ್ಲಿ ಹಾಸ್ಪಿಟಲ್ ಕಟ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಸ್ಪಿಟಲ್ಗಳು ನಮ್ಮ ದೊಡ್ಡಬಳ್ಳಾಪುರ ಸ್ಪೆಷಲೈಸೇಷನ್ ಸೆಂಟರ್ಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಧೀರಜ್ ಮುನಿರಾಜ್ ಅವರು. ನಾನು ಮಾಮೂಲಿ ಭಾಷೆನಲ್ಲಿ ಹೇಳ್ತಾ ಇದ್ದೀನಿ ಹಾಸ್ಪಿಟಲ್ಸ್ ಅಂತ ಅಂದ್ಬಿಟ್ಟು. ಈ ಹಾಸ್ಪಿಟಲ್ಸ್ ಕಟ್ಟಿದ್ರೆ ಅವು ನಮ್ಮಂಥವ್ರಿಗೆ ಎಟ್ಸಲ್ಲ, ಅವು ಲಕ್ಷಾನುಗಟ್ಟಲೆ ಬಿಲ್ ಆಗುತ್ತೆ. ಇವಾಗ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಆಸ್ಪತ್ರೆ ಬೇಕು, ಹೆರಿಗೆ ಆಸ್ಪತ್ರೆ ಬೇಕು, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಆಸ್ಪತ್ರೆ ಬೇಕು ಅಂತ ಅಂದ್ಬಿಟ್ಟು ಸುಮಾರು ವರ್ಷದಿಂದ ಹಾಸ್ಪಿಟಲ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅದು ಹಾಸ್ಪಿಟಲ್ ಆಗಿಲ್ಲ. ಅದು ಇಂಪ್ರೂವ್ ಮಾಡೋದು, ಇರೋದನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಬದಲು ಮತ್ತೆ ಜಾಗ ತಗೊಂಡು ಇರೋ ಭೂಮಿನ ಮತ್ತೆ ಯಾಕೆ ಸಣ್ಣದು ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಾನು ಹೇಳೋ ಒಂದು ಮಾತು ಏನಂತಂದರೆ, ಐಎನ್ ಅಂದ್ರೆ ಇನ್ನೋವೇಷನ್ ಅಂತ ಅಂದ್ಬಿಟ್ಟು. ಇನ್ನೋವೇಷನ್ ಅಂತಂದ್ರೆ ಯಾವ್ದು ಇನೋವೇಟ್ ಮಾಡ್ಬೇಕು? ನಾವು ನಮ್ಮ ಇರೋ ಜ್ಞಾನನ್ನ ನಾವು ಅದನ್ನು ಬೆಳೆಸ್ಕೊಂಡು ಮುಳಿಸ್ಕೊಂಡು ಹೋದ್ರೆ ಸಾಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಎಷ್ಟೋ ಜನ IT-BT ನಲ್ಲಿ ಕೆಲಸಗಳು ಕಳ್ಕೊಂಡು ಮನೆಗೆ ಸೇರಿದ್ದಾರೆ. ಅದು ಬಹಳಷ್ಟು ಜನ ಇಲ್ಲಿ ಗೊತ್ತಿರಲ್ಲ. ಯಾಕಂತಂದ್ರೆ ಬಹಳಷ್ಟು ಜನ ಕೆಲಸಗಳನ್ನು ಕಳ್ಕೊಂಡು ಅವ್ರು ಭಾಳ ಕಷ್ಟಪಡ್ತಾ ಇದ್ದಾರೆ. ನಮ್ಮ ಭೂಮಿ ಇದ್ದರೆ ನಮ್ಮದ್ರಲ್ಲಿ ನಾವು ಏನಾದರೂ ಹೈನುಗಾರಿಕೆ ಆಗಲಿ, ಜಮೀನಲ್ಲಿ ಆಗಲಿ ಏನಾದರೂ ಮಾಡಿಕೊಂಡು ಜೀವನ ಮಾಡ್ಬೋದು, ಸ್ವತಂತ್ರ ಜೀವನ ಇರುತ್ತೆ ಅಂತ ಹೇಳ್ತಾ, ಯಾರೇ ಆಗಲಿ ಏನೇ ಬಲವಂತ ಮಾಡಿದ್ರು ಭೂಮಿ ಕೊಡಬಾರದು, ಭೂಮಿನ ಉಳಿಸ್ಕೋಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.